70% ಕ್ರಾಸ್ ಆಗಿಲ್ಲ ವೋಟಿಂಗ್. ಸೊ 30% ಜನ ಏನ್ ಮಾಡಿದ್ರು ಮತದಾನ ಹಕ್ಕನ್ನು ಚಲಾಯಿಸಿದ್ರು. ಸೊ ಇದರಲ್ಲಿ ಗೊತ್ತಾಗುತ್ತೆ ಯಾವ ತರ ನಾವು ಈ ಹಕ್ಕನ್ನು ನಾವು ಚಲಾಯಿಸ್ತೇವೆ. ಸೊ ದಟ್ ಈಸ್ ದ ರೀಸನ್. ಫಸ್ಟ್ ನಾವು ಮತದಾರ ಆಗಿ ನೋಂದಣಿ ಮಾಡ್ಕೊಳ್ಬೇಕು, ಜೊತೆಗೆ ಯಾವುದೋ ಎಲೆಕ್ಷನ್ ಚುನಾವಣೆ ಮತದಾನ ಮಾಡಬೇಕು. ಪ್ರತಿ 5 ವರ್ಷ ನಂತರ ಒಂದು ಯಾವುದೋ ಒಂದು ಚುನಾವಣೆ ನಡೆಸ್ತದೆ. ಸೊ ಒನ್ಸ್ ನಾವು ಮತದಾನ ಮಾಡದೆ ಹೋದಲ್ಲಿ ಏನಾಗತ್ತೆ, ಯಾವುದೋ ಅರ್ಹ ಅಭ್ಯರ್ಥಿಯನ್ನು ಚುನಾಯಿತ ಪ್ರತಿನಿಧಿಯನ್ನು ನಾವು ಆ ಜನರ ಸೇವೆಗಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗ್ತೇವೆ. ಸೊ ಇದು ಕ್ರೈಮ್ ಅಫೆನ್ಸ್ ಅಂತ ನಾನು ಹೇಳ್ಬೋದು. ಜೊತೆಗೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಮತದಾನ ಮಾಡುವಾಗ ನಮ್ಮ ಅಭ್ಯರ್ಥಿಗಳಿಗೆ ಯಾವ ನಮ್ಗೆ ಸರಿಯಾಗಿ ಅಭ್ಯರ್ಥಿ ನಮ್ಗೆ ಇಷ್ಟ ಇಲ್ಲ, ಅವ್ರಿಗೆ ನಾನು ಆಯ್ಕೆ ಮಾಡಲಿಕ್ಕೆ ನಾನು ವೋಟ್ ಹಾಕ್ಲಿಕ್ಕೆ ನಾನು ಇಷ್ಟ ಇದ್ದಾಗ ಏನ್ ಮಾಡಿದ್ದಾರೆ, ನೋಟಾ ಅಂತ ಹೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆದ್ರೆ ನಾವು ಮತ್ತೆ ಚಲಾಯಿಸಬೇಕು. ಮುಂಚೆ ಏನಾಗ್ತಿದ್ದು 17 ವರ್ಷ ಕಂಪ್ಲೀಟ್ ಆಗಿದ್ರೆ ಮಾತ್ರ ವೋಟರ್ ಆಗಿ ಆ ವೋಟರ್ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇತ್ತು. ಇವಾಗ ಇಯರ್ಲಿ 4 ಟೈಮ್ಸ್ ರಿವಿಷನ್ ನಮ್ದು ಏನಿರುತ್ತೆ, ವೋಟರ್ ಲಿಸ್ಟ್ ರಿವಿಷನ್ ಎವ್ರಿ ಇಯರ್ ಆಗುತ್ತೆ 4 ಟೈಮ್ಸ್. ಇವೊಂದು 17 ಕ್ರಾಸ್ ಆದ್ರೆ 17 ಕ್ರಾಸ್ ಆದ ನಂತರ ಸಹ ಇನ್ ಅಡ್ವಾನ್ಸ್ ನಿಮ್ಮ ಹೆಸರವರು ಎನ್ರೋಲ್ ಮಾಡಬಹುದು. ಮುಂಚೆ ಮ್ಯಾನ್ಯುವಲಿ ಫಾರ್ಮ್ಗಳನ್ನು ಫಾರ್ಮ್ 6 ಅನ್ನು ಕಲೆಕ್ಟ್ ಮಾಡ್ತಾ ಇದ್ರು, ಇವಾಗ ಆಗಿಲ್ಲ. ಆನ್ಲೈನ್ ECI ವೆಬ್ಸೈಟ್ ನಲ್ಲಿ ನೀವು ನೇರವಾಗಿ ನಿಮ್ಮ ಅಪ್ಲಿಕೇಶನ್ ಅನ್ನು ಆ್ಯಪ್ ಮುಖಾಂತರ ನೀವು ಸಲ್ಲಿಸಬಹುದು. ಜೊತೆಗೆ ಬೂತ್ ಲೆವೆಲ್ ಆಫೀಸರ್ ಸಹ ಆ ಅಪ್ಲಿಕೇಶನ್ ಆನ್ಲೈನ್ ಬಂದಂತ ಅಪ್ಲಿಕೇಶನ್ ಅವ್ರ ಲಾಗಿನ್ ಮುಖಾಂತರ ನೇರವಾಗಿ ಪಾಸ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನೀವು ಎಲ್ಲಿದ್ರೆ ಸಹ ಆ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಈ ಹಂತದಲ್ಲಿ ಆನ್ಲೈನ್ ಸಿಸ್ಟಮ್ ಇರೋದ್ರಿಂದ ಆ್ಯಪ್ ಮುಖಾಂತರ ಕೊಡ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ಯಾವುದೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ, ಗ್ರೀವೆನ್ಸ್ ಇದ್ರೆ ಆನ್ಲೈನ್ ಮುಖಾಂತರ ತಾವು ಸಲ್ಲಿಸಬಹುದು. ಆ ಆನ್ಲೈನ್ ಮುಖಾಂತರ ಬಂದಂತ ಅಪ್ಲಿಕೇಶನ್ಸ್, ಗ್ರೀವೆನ್ಸ್, ಕಂಪ್ಲೇಂಟ್ಸ್ ಸಹ ನಾವು ಪೋರ್ಟಲ್ ಮುಖಾಂತರ ನಮ್ಮ ಲಾಗಿನ್ ಶೋ ಆಗುತ್ತೆ. ಅದು ಕನ್ಸಲ್ಟ್ ಬೂತ್ ಲೆವೆಲ್ ಆಫೀಸರ್ ಇರ್ಬೋದು, ತಹಶೀಲ್ದಾರ್ಸ್ ಇರ್ಬೋದು, ACs ಇರ್ಬೋದು, ಅದನ್ನು ಸಾಲ್ವ್ ಮಾಡಬೇಕಾಗ್ತದೆ ವಿದಿನ್ 24 hours. ಸೊ ಈ ಪ್ರಕ್ರಿಯೆ ತುಂಬಾ ಸ್ಪೀಡ್ ಆಗಿ ಪ್ರಕ್ರಿಯೆ ಆಗ್ತಾ ಇರೋದು. ಸೊ ವೋಟರ್ ಆಗಿ ದಯವಿಟ್ಟು ಎನ್ರೋಲ್ ಮಾಡ್ಕೊಳ್ಳೋದು ಜವಾಬ್ದಾರಿ ತಮ್ಮದಿದೆ. ಸೊ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಬೂತ್ ಲೆವೆಲ್ ಆಫೀಸರ್ ಅಂತೇಳಿ ಇಲ್ಲಿ ಕಾರ್ಯನಿರ್ವಹಿಸುವ ಟೀಚರ್ಸ್ ಅವ್ರಿಗೆ ರೆಗ್ಯುಲರ್ ಕಾರ್ಯ ಜೊತೆ ಅಡಿಷನಲ್ ಆಗಿ ಕಾರ್ಯನಿರ್ವಹಿಸಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಅವ್ರಿಗೆ ಸಹ ನಾನು ಧನ್ಯವಾದ ಹೇಳ್ತೇನೆ. ಚುನಾವಣೆ ಪ್ರಕ್ರಿಯೆ ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಷನ್ ಅಷ್ಟೇ ಸೀಮಿತವಾಗಬಾರ್ದು. ಸೊ ಇದರ ಪ್ರಚಾರ ಮೂಡಿಸಬೇಕು. ಒಟ್ಟಾರೆ ನಾನು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿ ಉದ್ದೇಶದಿಂದ ರಾಷ್ಟ್ರೀಯ ಮತದಾರ ದಿನಾಚರಣೆ ಪ್ರಾರಂಭ ಆಗಿದೆ. ಸೊ ಅದಕ್ಕೆ ಇವಾಗ ನಾವು SDM ಕಾಲೇಜಲ್ಲಿ ಲಾಸ್ಟ್ ಇಯರ್ ಮಾಡಿದ್ದೇವೆ, ಈ ವರ್ಷನೂ ಮಾಡಿದ್ದೇವೆ. 2047 ಅಂತ ಸರ್ ಹೇಳಿದರು. ಸೊ ವಿಕಸಿತ ಭಾರತ ಒಂದು ಸಂಕಲ್ಪನೆ ಸಹ ಮಾಡಬೇಕಂತ ಸರ್ಕಾರದ ಉದ್ದೇಶ ಇದೆ. ಅದರಲ್ಲಿ NCC ಸ್ಟೂಡೆಂಟ್ಸ್ ಅದರ NCC ಕ್ಯಾಡೆಟ್ಸ್ ಅವರು ಹೇಳಿದ ಪ್ರಕಾರ ಅದು ಅವೇರ್ನೆಸ್ ಮೂಡಲಿಕ್ಕೆ ತಾವು ಎಲ್ಲರೂ ಭಾಗಿಯಾಗಬೇಕು. ಏನಾಗತ್ತೆ ಅಂತಂದ್ರೆ ಒಟ್ಟಾರೆ ನಾವು ಎಕ್ಸಾಮ್ಸ್ ಇದೆ ಅಂತ ಹೇಳ್ತೇವೆ. ಎಕ್ಸಾಮ್ಸ್ ಇರುವಾಗ ನಾವು ಬೇರೆ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ, ಯಾವುದೋ ಕಾರ್ಯಕ್ರಮಗಳು. ಆದರೆ ಸರ್ಕಾರ ಯಾವುದೋ ಯೋಜನೆಗಳನ್ನ ಅನುಷ್ಠಾನ ಮಾಡ್ಬೇಕಾದ್ರೆ ನಾವು ಎಲ್ಲರೂ ಅದನ್ನು ಮಾಡ್ಬೇಕಾಗ್ತದೆ. ಎಕ್ಸ್ಟ್ರಾ ಟೈಮ್ಸ್, ಎಕ್ಸ್ಟ್ರಾ ಎಫರ್ಟ್ ಮಾಡಿ ಮಾಡಬೇಕು. ಯಾಕಂದ್ರೆ ಸೊಸೈಟಿಗೆ ಸ್ಟೂಡೆಂಟ್ಸ್ ಯೂತ್ ಪವರ್ ಏನಿದೆ, ಈ ಯೂತ್ ಪವರ್ ಖಂಡಿತವಾಗಿ ಏನೋ ಅನುಷ್ಠಾನ ಮಾಡಬೇಕಾದ್ರೆ ಯೂತ್ ಪವರ್ ಜನರೇಷನ್ದಿಂದ ಪ್ರಾರಂಭ ಆಗುತ್ತೆ. ಸೊ ಅದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಆಗಿ ಈ ಕಾರ್ಯಕ್ರಮವನ್ನು ತಾವು ಮಾಡಬೇಕು. ರಾಷ್ಟ್ರೀಯ ದಿನಾಚರಣೆ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೇನೆ. ಥ್ಯಾಂಕ್ ಯು.